ಕೆಪಿಸಿಸಿ ಬಿಟ್ರೆ ಸರ್ ತಾವು ಅದಿನ್ನೂ ಚರ್ಚೆನೇ ಇಲ್ಲಲ್ಲ. ಅಧ್ಯಕ್ಷ ಸ್ಥಾನ ಇನ್ ಕೇಸ್ ಇದು ಆಫರ್ ಅಲ್ಲ, ಅಧ್ಯಕ್ಷ ಸ್ಥಾನ ಇನ್ನೂ ಚರ್ಚೆನೇ ಬಂದಿಲ್ಲ. ಇಲ್ಲ, ಚರ್ಚೆ ಮಾಡ್ಬೇಕಂತ ನಮ್ಮನ್ನ ಹೇಳಿಲ್ಲ. ಎಲ್ಲರ ಜೋಡಿ ಚರ್ಚೆ ಮಾಡಬೇಕು. ಸಣ್ಣ ಕರೆದಾಗ ಚರ್ಚೆ ಮಾಡ್ಬೇಕಾಯ್ತು. ಯಾಕಂದ್ರೆ ಸಣ್ಣ ಪೋಸ್ಟ್ ಅಲ್ಲ ಹೇಳಿ, ನಮ್ಮ ಭಾಳ ಜವಾಬ್ದಾರಿ ಇರ್ತೈತೆ. ಸೊ ಚರ್ಚೆ ಮಾಡಿ ಮುಂದೆ ಅದ್ರ ಬಗ್ಗೆ ನಿರ್ಧಾರ ಮಾಡ್ಬೇಕು ಹೊರತಾಗಿ ಅದಿನ್ನು ಚರ್ಚೆಗೆ ಬಂದಿಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸಿಎಂ ಆಗ್ಬೇಕಂತ ತಮ್ಮ ಆಸೆ ಇದೆ. ಆ ಟೈಮಲ್ಲಿ ಕೆಪಿಸಿಸಿ ಅಧ್ಯಕ್ಷ ಇದ್ದರೆ ತಮ್ಮ ಕ್ಲೇಮ್ ಸ್ಟ್ರಾಂಗ್ ಇರುತ್ತೆ. ಅದು ಬಂದಾಗ ನೋಡೋಲ್ಲ, ಇನ್ನೂ ಕೇಳಲ್ಲ. ಈಗ ಇದ್ದವ್ರು ಇದ್ದಾರೆ. ಈಗ ಸದ್ಯ ಡಿ ಕೆ ಶಿವಕುಮಾರ್ ಇದ್ದಾರೆ ಈಗ ಪ್ರೆಸೆಂಟ್. ಸೊ ಇದ್ದಾಗ ನಾವು ಆಗ್ತೀವಿ ಅಂತ ಅನ್ನೋದು ತಪ್ಪಾಗ್ತದೆ. ಸೊ ಅದಂಥ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾರು ಸೂಕ್ತದಾರ ಪಕ್ಷ ನಿರ್ಧಾರ ಮಾಡ್ತದೆ. ಡೆಲ್ಲಿಗೆ ಹೋದಾಗ ಇಂಥ ವಿಷಯ ಪ್ರಸ್ತಾಪ ಮಾಡಿದ್ರ ಹೈಕಮಾಂಡ್? ಇಲ್ಲ, ಡೆಲ್ಲಿಗೆಲ್ಲ ಅದನ್ನ ಅಧ್ಯಕ್ಷರು CM ಮಾಡ್ಬೇಕ್ರ. ಈ ವಿಷಯಗಳನ್ನ ಡೆಲ್ಲಿಯಲ್ಲಿ ಪ್ರಸ್ತಾಪ ಮಾಡೋಕೆ ಅಧಿಕಾರ ಇರೋದು ಅವ್ರಿಗೆ. ಅವರು ಮುಂದಿನ ಚುನಾವಣೆ 28 ಬಗ್ಗೆ ಪಕ್ಷದಲ್ಲಿ ಬದಲಾವಣೆ ಅವರಲ್ಲಿ ಹೋಗಿ ಹೇಳ್ಬೇಕಾಯ್ತು. ನಾವು ಹೇಳಿಕ್ಕಾಗಲ್ಲ, ಅವ್ರ ಜವಾಬ್ದಾರಿ ಅದು. ಮತ್ತೆ 2028ರಲ್ಲಿ ಕಾಂಗ್ರೆಸ್ ಅಧಿಕಾರ ಬರ್ಬೇಕಂತ ಏನು ಆಯಾ ಜಿಲ್ಲೆಗಳ ಬಣಗಳಾಗಿದೆ, ಅದನ್ನೆಲ್ಲ ಒಂದುಗೂಡಿಸ್ಕೊಂಡು ಹೋಗ್ಬೇಕು. ಹೊಸ ತಾರೀಖ ಬೇಕಂತ ಅನಿವಾರ್ಯ ಅನಿಸ್ತಲ್ವ? ಅಲ್ಲ, ಅದಕ್ಕೆ ಅದರ ಡಿಸಿಷನ್ ಅವ್ರು ತಗೋಬೇಕು. ಅವರೇ ಇದ್ದವ್ರು ಮುಂದುವರಿದಾರೆ ಏನೋ ಇಲ್ಲಾಂದ್ರೆ ಏನೋ ಅನ್ನೋದು ಅವ್ರು ನಿರ್ಧಾರ ಮಾಡಬೇಕು. ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಸರ್, ಈಗ ಬೆಳಗಾವಿ ಜಿಲ್ಲೆಯ ಮೇಲೆ DKC ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋದು ಎಲ್ಲಿ ಮಾಡಿದ್ದಾರೆ? ಯಾವಾಗ ಮಾಡಿದ್ದಾರೆ? ಈಗ ನೀವು 6 ತಿಂಗಳಿಂದ ಕಳಿಸಿದ್ರೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ 6 ತಿಂಗಳಿಂದ ಕಳಿಸಿದ್ರೆ ನಮ್ಮೊಂದೇ ಅಲ್ಲ, 20 ಹೋಗ್ಯಾರೆ. ಬೆಳಗಾವಿ ಚಿಕ್ಕೋಡಿ ಅಷ್ಟೇ ಆಗಿಲ್ಲ, 20 ನಮ್ಮ ಜೊತೆ. ಬಹುಶಃ 20 ವೇಟಿಂಗ್ ಆಗಿದಾರೆ. ನಮ್ದು ಅಷ್ಟೇ ಚಿಕ್ಕೋಡಿ ಬೆಳಗಾವಿ ಇದ್ರೆ ಮಾತು ಬೇರೆ. ಸುಮಾರು 20 ಪೆಂಡಿಂಗ್ ಇರಬೇಕು. ಸರ್, ರೀಸೆಂಟ್ ಕಾಂಗ್ರೆಸ್ ಅಧಿವೇಶನ ಅಂತ ಸರ್, ಈಗ ಇಟ್ ವಾಸ್ ಲೈಕ್ ಡಿ ಕೆ ಶಿವಕುಮಾರ್ ಪೂರ್ತಿ ಆರ್ಗನೈಸೇಷನ್ ಹೈಜಾಕ್ ಮಾಡಿದಂಗೆ ಅನಿಸ್ತದೆ ಸರ್. ಅದು ಅಂದ್ರೆ ಈ ಡಿಂಟ್ ಇನ್ವಾಲ್ವ್ ಇನ್ ಅದರ್ ಲೀಡರ್ಸ್, ಲೋಕಲ್ ಲೀಡರ್ಸ್, ಸ್ಪೆಷಲಿ ಗಾಂಧೀಜಿ ಭಾವಚಿತ್ರ ಕಡಿಮೆ ಇತ್ತು, ಅವ್ರ ಲೀಡರ್ಸ್ ಜಾಸ್ತಿ. ಅವರ ಲೀಡರ್ಸ್ ಎಲ್ಲ ಅವರೇ ಅಧಿವೇಶನದ ಅಧ್ಯಕ್ಷರಾದ ಎಚ್ ಕೆ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಎಲ್ಲ ಅವರು ಎಚ್ ಕೆ ಪಾಟೀಲ್ ದಿವಸ 3 ಸಲ ಅವರು ವಿಸಿಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಗಂಗಾಧರ ದೇಶಪಾಂಡೆ ಸ್ಮಾರಕ ಹೋಗಿದ್ದಾರೆ, ಗಾಂಧಿ ಸ್ಟ್ಯಾಚ್ಯೂಗೆ ಹೋಗ್ತಿದ್ರು. ಅವರು 3 ಸಾರಿ ಡೈಲಿ ಬೆಳಗ್ಗೆ ಒಮ್ಮೆ ಸಾಯಂಕಾಲ ವಿಸಿಟ್ ಮಾಡಿದ್ದಾರೆ. ಸೊ ಕೆಲವು ಮಂದಿ ಜೋಡಿ ಹಿಂದೆ ಮಂದಿ ಕಡಿಮೆ ಕಾಣೋದಿಲ್ಲ, ಜಾಸ್ತಿ ಇದ್ರೆ ಕಾಣಕ್ಕೆ ಶುರು ಮಾಡ್ತಾರೆ. ಹಿಂಗಾಗ್ಬೇಕು. ಬೆಳಗಾವಿ ಜಿಲ್ಲೆ ನಾಯಕರನ್ನ ಇಲ್ಲ, ಹಂಗೇನಿಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಯಾರ. ನಮಗೇನು ಒಪ್ಸಿರು ಜನ ಕೂಡಿಸೋದು ನಮ್ಗೆ ಜವಾಬ್ದಾರಿ ಇದ್ವಿ. ಇನ್ನು 20 ಕಮಿಟಿ ಇದ್ವಿ. 20 ಕಮಿಟಿಗೆ ಎಲ್ಲರೂ ಕೆಲಸ ಮಾಡ್ತಿದ್ರು. ಅವ್ರು ಬಹಿರಂಗವಾಗಿ ಬರೋಲ್ಲ. ಅವರು 20 ಜನ ಇರ್ತಾರೆ, ಎಲ್ಲಿ ಹೋದ್ರು ರೂಪ್ನಾಗ ಕೂತು ಮೀಟಿಂಗ್ ಮಾಡ್ತಾರೆ. ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ.